ಓಕೆ. ಸೊ ನೀವು 11th ಅಥವಾ 12th ಸ್ಟ್ಯಾಂಡರ್ಡಲ್ಲಿ ಇದ್ದೀರಾ ಮತ್ತು ನಿಮ್ಗೆ ಕನ್ಫ್ಯೂಷನ್ ಆಗ್ತಿದೆ ಇಂಜಿನಿಯರಿಂಗ್ ಮಾಡಲಾ ಅಥವಾ ಮೆಡಿಕಲ್ ಮಾಡಲಾ ಅಂತ. ದೆನ್ ದಿಸ್ ವಿಡಿಯೋ ಇಸ್ ಫಾರ್ ಯು. ಯಾಕೆಂದರೆ ನಾನು ನನ್ನ ಟೈಮಲ್ಲಿ ತುಂಬ ಕನ್ಫ್ಯೂಸ್ಡ್ ಇದ್ದೆ. ಇನಿಷಿಯಲಿ ನಾನು ಮೆಡಿಕಲ್ ಅಂತ ಹೇಳ್ಕೊತ ಬಂದಿದ್ದೆ. ಬಟ್ ಲಾಸ್ಟ್ ಮಂತ್ಸಲ್ಲಿ ನಾನು ಡಿಸೈಡ್ ಮಾಡಿದೆ ಇಂಜಿನಿಯರಿಂಗ್ ಹೋಗೋಣ ಅಂತ. ಸೊ ಆ ಥರ ಒಂದು ಕನ್ಫ್ಯೂಷನ್ ನಿಮ್ಮಲ್ಲಿ ಆಗಬಾರ್ದು. ಸೊ ದಟ್ ನೀವು ಈಗಲೇ ಡಿಸೈಡ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ಯಾಕಂದರೆ ಈ 17 ಏಜಲ್ಲಿ ನೀವು ತಗೊಳ್ಳೋ ಡಿಸಿಷನು ನಿಮ್ಮ ನೆಕ್ಸ್ಟ್ ಪೂರ ಲೈಫ್ನ ಡಿಸೈಡ್ ಮಾಡುತ್ತೆ. ಹಾಗೆ ಸೊ ಫಸ್ಟ್ ಲೆಟ್ ಮಿ ಕ್ಲಿಯರ್ ಸಮ್ ಮಿತ್ಸ್. ನೀವು ಮೆಡಿಕಲ್ ಮಾಡಿದ್ರೆ ಜಾಸ್ತಿ ರೆಸ್ಪೆಕ್ಟ್ ಸಿಗುತ್ತೆ ಕಂಪೇರ್ ಟು ಇಂಜಿನಿಯರಿಂಗ್. ಇದು ಮಿತ್ತು. ಮತ್ತೆ ಇಂಜಿನಿಯರಿಂಗ್ ತುಂಬ ಹೆಸರುತ್ತೆ ಕಂಪೇರ್ ಟು ಮೆಡಿಕಲ್. ದಿಸ್ ಇಸ್ ಆಲ್ಸೋ ಮಿತ್. ಮತ್ತೆ ಇಂಜಿನಿಯರ್ಸ್ಗೆ ಜಾಬ್ಸ್ ಇರಲ್ಲ. ಜಾಬ್ ಸಿಕ್ಕರೂ ಕೂಡ ದೇ ಅರ್ನ್ ಓನ್ಲಿ 10 to 20,000 ಅ ಮಂತ್. ದಿಸ್ ಇಸ್ ಆಲ್ಸೋ ನಾಟ್ ರೈಟ್. ಇದು ಕೂಡ ಒಂದು ಮಿತ್ ಹೇ. ಸಿ ಬೋತ್ ಆರ್ ಹಾರ್ಡ್ ಆ್ಯಂಡ್ ಬೋತ್ ಕ್ಯಾನ್ ಮೇಕ್ ಯು ಸಕ್ಸಸ್ಫುಲ್. ಸೊ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಮೇಲೆ ಡಿಪೆಂಡ್ ಇದೆ. ಲೆಟ್ಸ್ ಫಸ್ಟ್ ಟಾಕ್ ಅಬೌಟ್ ದ ಮೆಡಿಕಲ್. ನೀವು MBBSಗೆ 5.5 ಇಯರ್ಸ್ ನೀವು ಕಲಿಬೇಕು. ಅದಾದಮೇಲೆ ತುಂಬ ಜನ MD ಮಾಡ್ತಾರೆ ಬಿಕಾಸ್ MBBSಗೆ ಜಾಸ್ತಿ ವ್ಯಾಲ್ಯೂ ಇಲ್ಲ ಅಂತ. ಸೊ ನೀವು MD ಮಾಡಬೇಕು, ದಟ್ ಅಗೇನ್ ಟೇಕ್ಸ್ 3 ಇಯರ್ಸ್. ಬಟ್ ನೀವೇನೀಗ ಬರ್ತಿದ್ರಲ್ಲ ದಟ್ ಈಸ್ ನೀಟ್ UG. ಬಟ್ MBBS ಆದಮೇಲೆ ಏನು ಬರ್ತಿಲ್ಲ ದಟ್ಸ್ ಕಾಲ್ಡ್ ಆಸ್ ನೀಟ್ PG. ಅದು ತುಂಬ ಡಿಫಿಕಲ್ಟ್ ಆಗಿರುತ್ತೆ ಕಂಪೇರ್ ಟು ಯುವರ್ ಗಿವನ್ ನೀಟ್. ಸೊ ಅದನ್ನು ಕ್ರ್ಯಾಕ್ ಮಾಡೋಕ್ಕೆ ತುಂಬ ಜನ ಮತ್ತೆ 1 ಇಯರ್ 2 ಇಯರ್ ಡ್ರಾಪ್ಸ್ ತಗೋತಾರೆ. ಸೊ MBBS ಆದಮೇಲೂ ಕೂಡ ದೇರ್ ಇಸ್ ಆಲ್ಸೋ ಅ ಕನ್ಫ್ಯೂಷನ್. ಯಾಕಂದರೆ MD ಸಿಕ್ಕ ಮೇಲೆ ಇಟ್ಸ್ ನಾಟ್ ಲೈಕ್ ಕಾಮನ್. ಅದರಲ್ಲೂ ತುಂಬ ವೇರಿಯೇಷನ್ಸ್ ಇರುತ್ತೆ. ಲೈಕ್ ಗೈನಕೊಲಾಜಿಸ್ಟ್, ಡರ್ಮಿಟೊಲಾಜಿಸ್ಟ್, ನಿಮ್ಮ ಸರ್ಜನ್ ಓದಿದ್ರೆ ಅದು ಆಗ್ಬೋದು. ನ್ಯೂರೋ ಸರ್ಜನ್ ಆದರೂ ಮತ್ತು ಡಿಫ್ರೆಂಟ್ ಇರುತ್ತೆ. ಆಮೇಲೆ ಇಯರು, ನೋಸು, ಮೌತು, ಟಂಗು ಅದು ಎಲ್ಲ ಫುಲ್ ಡಿಫ್ರೆಂಟ್ ಇರುತ್ತೆ. ಸೊ ಅಗೇನ್ ಯು ಹ್ಯಾವ್ ಟು ಚೂಸ್ ವಿಚ್ ಒನ್ ಯು ಹ್ಯಾವ್ ಟು ಗೋ ಅಂತ. ಮತ್ತು ಚಿಲ್ಡ್ರನ್ಸ್ ಒಂದು ಸಪ್ರೇಟ್ ಬರುತ್ತೆ. ದೇ ಕಾಲ್ ದೆಮ್ ಚಿಲ್ಡ್ರನ್ ಸ್ಪೆಷಲಿಸ್ಟ್. ಅಥವಾ ನಿಮಗೆ ಆಲ್ರೌಂಡರ್ ಎಲ್ಲ ಬೇಕಾದರೆ ದಟ್ಸ್ ನೋನ್ ಆಸ್ ಫಿಸಿಷಿಯನ್. ಸೊ ನೀವು ಅದನ್ನು ಕೂಡ ಮಾಡ್ಕೋಬೋದು. ಸಿ ನನಗೆ ಎಷ್ಟೆಲ್ಲ ಇದಕ್ಕೆ ಗೊತ್ತಿದೆ ಅಂದರೆ ನಾನು ಫಸ್ಟ್ ಮೆಡಿಕಲ್ ಮಾಡೋನಿದ್ನಲ್ಲ. ಸೊ ಐ ಹ್ಯಾಡ್ ಆಲ್ ಆಫ್ ದಿಸ್ ಐಡಿಯಾ. ಸೊ ನಿಮ್ಗೆ ಅದೇನು ಐಡಿಯಾ ಇಲ್ಲ ಅಂದರೆ ದೆನ್ ಬ್ರೋ ವಾಟ್ ಆರ್ ಯು ಡೂಯಿಂಗ್. ಸೊ ಟೋಟಲ್ ನೀವು MBBS MD ಎಲ್ಲ ಮಾಡಬೇಕಂದ್ರೆ ಇಟ್ ಟೇಕ್ಸ್ ಅರೌಂಡ್ 10 ಇಯರ್ಸ್. ಸ್ಟೇಬಲ್ ಕರಿಯರ್ ಯಸ್. ಹೈ ಅರ್ನಿಂಗ್ ಯಸ್. ಇವೆಂಚುವಲಿ ಲೈಕ್ ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಇರುತ್ತೆ, ಆಮೇಲೆ ನಂತರ ಗ್ರೋ ಆಗ್ತಾ ಹೋಗುತ್ತೆ. ಇಫ್ ಯು ಓಪನ್ ಯುವರ್ ಓನ್ ಕ್ಲಿನಿಕ್. ಮತ್ತು ಕ್ಲಿನಿಕಲ್ಲೂ ತುಂಬ ಪಾಸಿಬಿಲಿಟೀಸ್ ಇದೆ. ಕೆಲವೊಂದು ಸತ ಫೇಲ್ ಆಗುತ್ತೆ, ಕೆಲವೊಂದು ಸತ ರನ್ ಆಗ್ಬೋದು. ಬಟ್ ಕ್ಲಿನಿಕ್ ರನ್ ಆಗಬೇಕಂದ್ರೆ ನಿಮ್ಗೆ ಸ್ವಲ್ಪ ಏಜ್ ಆಗಬೇಕು. ಫಾರ್ ಎಕ್ಸಾಂಪಲ್ ನೀವೇ ನೋಡಿ, ಆ್ಯಂಡ್ 2 ಕ್ಲಿನಿಕ್ಸ್ ಇದೆ. ಒಬ್ಬರಲ್ಲಿ ಅವನು ಹಿ ಈಸ್ ವೆರಿ ಎಕ್ಸ್ಪೀರಿಯನ್ಸ್. ಒಂದು ಸ್ವಲ್ಪ ಓಲ್ಡ್ ಏಜ್ ಆಗಿದೆ, ಸ್ವಲ್ಪ ಮುದುಕ ಥರ ಆಗಿದ್ದಾನೆ. ಇಸ್ ಲೈಕ್ ಅರೌಂಡ್ 60 ಏಜ್. ಸೊ ಅವನಲ್ಲಿ ಹೋಗ್ತೀರಾ ಆರ್ ವಿಲ್ ಯು ಗೋ ವಿತ್ ಸಮ್ ಒನ್ ಹೂ ಹ್ಯಾಸ್ ಅರೌಂಡ್ ಏಜ್ 30-32. ಸೊ ನೀವು ಆಬ್ವಿಯಸ್ಲಿ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಜಾಸ್ತಿ ಪ್ರಿಫರ್ ಮಾಡ್ತಿರಲ್ಲ. ಸೊ ಯುವರ್ ಅರ್ನಿಂಗ್ಸ್ ವಿಲ್ ಗ್ರೋ ಇವೆಂಚುವಲಿ. ಬಟ್ ಇಟ್ ಆಲ್ಸೋ ಗೋ ಎಕ್ಸ್ಪೋನೆನ್ಷಿಯಲಿ. ಲೈಕ್ ಎಕ್ಸ್ಪೋನೆನ್ಷಿಯಲ್ ಕೂಡ ಹೋಗ್ಬೋದು. ಬಟ್ ಅಗೇನ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಲೊಕೇಶನ್. ನೀವು ಎಲ್ಲಿದ್ರಲ್ಲಿ ಹೈ ಡಿಮಾಂಡ್ ಇದೆಯಾ, ಹೇಗಿದೆಯಾ, ಮತ್ತು ನೀವೇನು ಕಲ್ತಿದ್ದೀರಾ ಅದ್ರ ಮೇಲೂ ಕೂಡ ದಟ್ ಡಿಪೆಂಡ್ಸ್ ಅ ಲಾಟ್. ಸೊ ಆಫ್ಟರ್ ಕನ್ಸಿಡರಿಂಗ್ ಆಲ್ ದಿಸ್ ಥಿಂಗ್ಸ್, ನಿಮಗೆ ಬಯಾಲಜಿಲಿ ಇಂಟ್ರೆಸ್ಟ್ ಇದೆಯಾ, ಅದು ಮೇನ್ ಇಂಪಾರ್ಟೆಂಟು. ಜಸ್ಟ್ ಫಾರ್ ದ ಸೇಕ್ ಆಫ್ ಮನಿ ಹೋಗಬಾರ್ದು. ನಾನು ಇವೆಂಚುವಲಿ ಹಾಗೆ ಮಾಡ್ತಿದ್ದೆ. ಓಕೆ, ಯಾರು ಹೇಳ್ತಿದ್ದಾರೆ ಮಾಡೋಣ, ಜಾಸ್ತಿ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಸ್ಟೇಬಲ್ ಕರಿಯರ್ ಅಂತ. ಬಟ್ ಆರ್ ಯು ಜೆನ್ಯುವನ್ಲಿ ಇಂಟ್ರೆಸ್ಟೆಡ್, ಅದು ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ನಿಮಗೆ ಹೋದ್ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಯು ಕಾಂಟ್ ಬಿಕಮ್ ಅ ಗುಡ್ ಡಾಕ್ಟರ್. ಇಲ್ಲಾಂದರೆ ನೀವು ಅಲ್ಲೂ ಎವರೇಜ್ ಆಗಿ ಉಳಿದ್ಬಿಡ್ತೀರ. ಸೊ ಎವರೇಜ್ ಆಗಿದ್ದರೆ ಇಟ್ಸ್ ನೋ ಯೂಸ್. ಯು ಹ್ಯಾವ್ ಟು ಬಿ ಇನ್ ಟಾಪ್ 10% ಅಟ್ ಲೀಸ್ಟ್. ಯಾಕಂದರೆ ಯಾವುದೋ ಒಂದು ಕರಿಯರ್ ಪಾದ ಆಯಿತು, ನಾಟ್ ಜಸ್ಟ್ ಮೆಡಿಕಲ್, ಇಂಜಿನಿಯರಿಂಗ್ ಆರ್ ಎನಿ ಡಿಗ್ರಿ. ಇಫ್ ಯು ಆರ್ ಇನ್ ಟಾಪ್ 10%, ಯು ಆರ್ ಅರ್ನಿಂಗ್ ಮೋರ್ ದೆನ್ ದ ಸಮ್ ಟೋಟಲ್ ಆಫ್ ಆಲ್ ದ 90%. ಮತ್ತು ಅದು ಯಾರು ಟಾಪ್ 1%ಅಲ್ಲಿ ಇರ್ತಾನೆ, ಹಿ ಅರ್ನ್ ಮೋರ್ ದೆನ್ ಎವ್ರಿ ಒನ್. ಸೊ ನೀವೆಲ್ಲೋ ಹೋದ್ರೂ ಟಾಪಲ್ಲಿ ಇರೋಕ್ಕೆ ಟ್ರೈ ಮಾಡಬೇಕು. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅಷ್ಟೇ ಹೋಗಬೇಕು. ಸೊ ಮುಂದೆ ಹೋಗೋಕ್ಕಿಂತ ಮುಂಚೆ ನೀವು KCET ಅಥವಾ ಕಾಮಿಡಿಕೆ ಸ್ಟೂಡೆಂಟ್ ಆಗಿದ್ದರೆ, ಐ ಗಾಟ್ ಟು ನೋ ಅಬೌಟ್ ದಿಸ್ ಫ್ರೀ ವಾಟ್ಸಪ್ ಬಾಟ್ ವಿಚ್ ಇಸ್ ಆಲ್ವೇಸ್ ಆನ್ 24/7. ಬಂದುಬಿಟ್ಟು ಕಾಲೇಜ್ ದೋಸ್ತ್ ಅಂತ. ಇದರಲ್ಲಿ ನಿಮಗೆ ಹೈ ವೇಟೇಜ್ ಚಾಪ್ಟರ್ಸ್ ಆಯಿತು ಫಾರ್ KCET ಆ್ಯಂಡ್ ಕಾಮಿಡ್ಗೆ, ಇವನ್ ಫಾರ್ ಬೋರ್ಡ್ಸ್ ಆಸ್ ವೆಲ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಯಿತು, ಆಮೇಲೆ 30 days ಸ್ಟಡಿ ಪ್ಲಾನ್, ಆಮೇಲೆ ಏನಾದರೂ ರೀಸೆಂಟ್ ಅಪ್ಡೇಟ್ಸ್ ಇದ್ದರೆ ಅದು ಕೂಡ ನಿಮ್ಗೆ ಸಿಗುತ್ತೆ. ಇದಷ್ಟು ಇದೆ, ತುಂಬ ಹಲವಾರು ಫೀಚರ್ಸ್ ಇದೆ ಈ ಬಾಟಲ್ಲಿ. ಸೊ ಐ ತೋ ಸೆ ಡೆಫಿನೆಟ್ಲಿ ಗೋ ಆ್ಯಂಡ್ ಟೇಕ್ ಅ ಲುಕ್. ಯಾಕಂದರೆ ಇದು ಫ್ರೀ ಇದೆ, ನೋ ನೀಡ್ ಟು ಗಿವ್ ಎನಿಥಿಂಗ್. So I just give the link in the description and also in the comment section. You can just go and check this out. Okay, so next ಹೋಗೋಣ engineering, which is a 4 years degree. ಸೊ ಇದರಲ್ಲಿ ನೀವು BE ಮಾಡ್ತೀರಾ, ಅದರಲ್ಲೂ ತುಂಬ ಕೋರ್ಸಸ್ ಇರುತ್ತೆ. ಕಂಪ್ಯೂಟರ್ ಸೈನ್ಸ್, AIML, AIDS, ಆಮೇಲೆ IT ಅಂತ ಒಂದು ಬರುತ್ತೆ, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಸಿವಿಲ್ ಇಂಜಿನಿಯರಿಂಗ್, ತುಂಬ ಹಲವಾರು ಫೀಲ್ಡ್ಸ್ ಇದೆ. ಬಟ್ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ ಅಲ್ಲೇ ಹೋಗಬೇಕು. ಸೊ ಇಲ್ಲಿ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ, ನಿಮ್ಮ ಕೋಡಿಂಗ್ ಅದು ಎಲ್ಲ ಚೆನ್ನಾಗಿ ಬರ್ತಿದ್ರೆ, ನೀವು ಸೆಕೆಂಡ್ ಇಯರ್ಲೇ ಇಂಟರ್ನ್ಶಿಪ್ ಗ್ರ್ಯಾಬ್ ಮಾಡ್ಬೋದು. ಆಮೇಲೆ ಸೆಕೆಂಡ್ ಇಯರಿಂದನೇ ನೀವು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಬಟ್ MBBS ಅಲ್ಲಿ ಆಗಿರಲ್ಲ. ಯು ಹ್ಯಾವ್ ಟು ಸ್ಟಡಿ ಅಟ್ ಲೀಸ್ಟ್ 4 to 5 years. ಅದಾದಮೇಲೆ ಯು ಗೆಟ್ ಅನ್ ಇಂಟರ್ನ್ಶಿಪ್. ಮತ್ತು ಇಂಜಿನಿಯರಿಂಗಲ್ಲಿ ತುಂಬ ಅಪರ್ಚುನಿಟೀಸ್ ಇರುತ್ತೆ. ಯಾಕಂದರೆ ತುಂಬ ಸ್ಟಾರ್ಟಪ್ಸ್ಗಳಿವೆ ಇಂಡಿಯಾಲಿ. ಬೆಂಗಳೂರು ಇಸ್ ನೋನ್ ಆಸ್ ಸಿಲಿಕಾನ್ ವ್ಯಾಲಿ ಅಂತ. ಸೊ ಯು ವಿಲ್, ಇಫ್ ಯು ಆರ್ ರಿಯಲಿ ಗುಡ್, ದೆನ್ ಯು ವಿಲ್ ಈಸಿಲಿ ಎಂಡ್ ಅಪ್ ವಿತ್ ಅ ಹೈ ಪೇಯಿಂಗ್ ಜಾಬ್ ಆ್ಯಂಡ್ ಬೆಸ್ಟ್ ಇಂಟರ್ನ್ಶಿಪ್ಸ್. ಯಾಕಂದ್ರೆ ನಾನೇ ಖುದ್ದಾಗಿ ಐ ಗಾಟ್ 2 internships. One used to pay me 33,000 a month,
ಅದ್ರ ಕಂಪ್ನಿ ಹೆಸರು ಬಂದ್ಬಿಟ್ಟು ಥರ್ಮೋ ಫಿಶರ್ ಅಂತ. ಅದರಲ್ಲಿ ಎ ಇಂಜಿನಿಯರ್ ರೋಲ್ ಇತ್ತು ನನಗೆ. ಆ್ಯಂಡ್ ಸೆಕೆಂಡ್ ಒನ್ ವಾಸ್ ಪೇಯಿಂಗ್ ಮಿ 45,000 ಅ ಮಂತ್. ಅದು ಬಂದ್ಬಿಟ್ಟು ಫುಲ್ ಸ್ಟ್ಯಾಕ್ ಡೆವಲಪರ್. ಅದು ಗ್ರ್ಯಾಬ್ ಅಂತ ಒಂದು ಕಂಪ್ನಿ ಇದೆ, ಅಲ್ಲಿನೇ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ 2 ಕಂಪ್ನೀಸು ನಂಗೆ ಆಫರ್ ಕೊಡ್ತು. ಒನ್ ವಾಸ್ ಪೇಯಿಂಗ್ ಮೀ 15 lakhs, ಒನ್ ವಾಸ್ ಪೇಯಿಂಗ್ ಮೀ 31 lakhs. ಸೊ ನಾನು ಇವೆನ್ಚುವಲಿ ಆಬ್ವಿಯಸ್ಲಿ ಎಲ್ಲಿ ಜಾಸ್ತಿ ಇದೆ ಅಲ್ಲೇ ಹೋದೆ. ಸೊ ಇಮ್ಯಾಜಿನ್ ಮಾಡಿ 4 years ಇಂಜಿನಿಯರಿಂಗ್ ಆಗಿದೆ, ಅದು ನಾನು ಥರ್ಡ್ ಇಯರ್ ಇದ್ದೆ. ಸೊ ನನ್ನ ಡಿಗ್ರಿ ಕೂಡ ನನ್ನ ಕೈಯಲ್ಲಿ ಬಂದಿಲ್ಲ ಇನ್ನು. ಓಕೆ, ಅದಕ್ಕಿಂತ ಮುಂಚೆನೇ ನನ್ನ ಕೈಯಲ್ಲಿ ಜಾಬ್ ಇದೆ. ಸೊ ಈ ಥರ ಇಫ್ ಯು ವಾಂಟ್ ಟು ಗೆಟ್ ದೀಸ್ ಟೈಪ್ ಆಫ್ ಮಿರಾಕಲ್ಸ್, ಯು ಕ್ಯಾನ್ ಜಾಯಿನ್ ಇಂಜಿನಿಯರಿಂಗ್. ಬಟ್ ಆಬ್ವಿಯಸ್ಲಿ ನೀವು ತುಂಬ ಅದರಲ್ಲಿ ಬೆಸ್ಟ್ ಆಗಬೇಕು. ಹಂಗೆ ನೋಡಿದ್ರೆ ಇಂಜಿನಿಯರಲ್ಲಿ ತುಂಬ ಜನ ವೇಸ್ಟ್ ಮಾಡ್ತಾರೆ, ತುಂಬ ಜನ ಟೈಮ್ ವೇಸ್ಟ್ ಮಾಡ್ತಾರೆ. ಲವ್ ಆಯಿತು ಅಥವಾ ಹಾಗೆ ಮೂವೀಸ್ ಆಯಿತು, ಫ್ರೆಂಡ್ಸ್ ಆಯಿತು, ಪಾರ್ಟೀಸ್ ಆಯಿತು, ತುಂಬ ಜನ ಟೈಮ್ ವೇಸ್ಟ್ ಮಾಡ್ತಾರೆ. ಬಟ್ ಇಫ್ ಯು ಆರ್ ಡೆಡಿಕೇಟೆಡ್, ಈಗ ನೋಡಿ ನೀವು ಜೈ ಮೀನ್ಸ್ KCET-ಗೆ ಯು ರೀಡ್ 6 to 8 hours ಅಲ್ಲ ಎವ್ರಿ ಡೇ. ಬಟ್ ಇಂಜಿನಿಯರಿಂಗಲ್ಲಿ ಅದೇನು ನೆಸರಿನೇ ಅಲ್ಲ. ಇಫ್ ಯು ಇವನ್ ರೀಡ್ 2 to 3 hours ಎವ್ರಿ ಡೇ, ದ್ಯಾಟ್ಸ್ ಮೋರ್ ದೆನ್ ಇನಫ್. ಯು ವಿಲ್ ಗೋ ಹೆಡ್ ಆಫ್ ಎವ್ರಿ ಒನ್. ಸೊ ಯಾಕಂದರೆ ಅಲ್ಲಿ ತುಂಬ ಜನ ಡಿಸ್ಟ್ರಾಕ್ಟ್ ಆಗಿಬಿಟ್ಟಿರ್ತಾರೆ. ಸೊ ಅದೊಂದು ಗುಡ್ ವೇ, ಯಾಕಂದರೆ ಎಲ್ಲರೂ ಡಿಸ್ಟ್ರಾಕ್ಟ್ ಆಗಿದ್ದಾರೆ. ಬಟ್ ಯು ನೋ ವಾಟ್ ಯು ವಾಂಟ್ ಅಂದರೆ ಯು ವಿಲ್ ಬಿ ಹೈಡ್. ಅದಷ್ಟೇ ಅಲ್ಲದೆ ಯು ಕ್ಯಾನ್ ಟ್ರೈ ಮೆನಿ ಥಿಂಗ್ಸ್. ನೀವು ಸ್ಟಾರ್ಟಪ್ ಮಾಡ್ಬೋದು, ನೀವು MBA ಕೂಡ ಹೋಗ್ಬೋದು 4 years ಇಂಜಿನಿಯರಿಂಗ್ ಆದಮೇಲೆ. ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಬಂದರೆ MBA ಅಲ್ಲಿ ಹೋಗ್ಬೋದು. ಆಮೇಲೆ MTech ಮಾಡ್ಬೋದು. ಇದೇ ಸೇಮ್ ಬ್ರಾಂಚಲ್ಲಿ ಇಫ್ ಯು ವಾಂಟ್ ಟು ಲರ್ನ್ ಮೋರ್ MTech ಮಾಡ್ಬೋದು, ಅಥವಾ MS ಮಾಡ್ಬೋದು. MS ಅಂದರೆ ಮಾಸ್ಟರ್ ಆಫ್ ಸೈನ್ಸ್. ಇಂಡಿಯಾಗಿದ್ದಾಗ ಮಾಡೋಕ್ಕಿಂತ ಬೆಟ್ರ್ ನೀವು ಫಾರಿನಲ್ಲಿ ಹೋಗ್ಬೋದು. ಫಾರಿನಲ್ಲಿ ಹೋಗಿ MS ಮಾಡ್ಬೋದು. ಆ್ಯಂಡ್ ಇಫ್ ಯು ಆರ್ ಗುಡ್, ದೆನ್ ಜರ್ಮನಿಯಲ್ಲಿ ಯು ಕ್ಯಾನ್ ಗೆಟ್ 100% ಸ್ಕಾಲರ್ಶಿಪ್. ನೀವು ಫ್ರೀ ಒಳಗಡೆ MS ಮಾಡ್ಬೋದು. ಆ್ಯಂಡ್ ಬೈ ಚಾನ್ಸ್ ನಿಮಗೆ ಅಲ್ಲೇ ಫಾರಿನಲ್ಲಿ ಏನಾದರೂ ಜಾಬ್ ಸಿಕ್ಕರೆ, ಯು ವಿಲ್ ಅರ್ನ್ ಇನ್ ಡಾಲರ್ಸ್ ಆ್ಯಂಡ್ ದೇ ವಿಲ್ ಪೇ ಯು ಲೈಕ್ 80 lakhs 90 lakhs ಅ ಇಯರ್, ಆ ಥರ ಪೇ ಮಾಡ್ತಾರೆ. ಸೊ ನೀವು ಅಲ್ಲಿ ಡಬಲ್ ಡಿಗ್ರಿ ಕೂಡ ಮಾಡ್ಕೋಬೋದು. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಸಿ ಮೆನಿ ಪೀಪಲ್ ಆರ್ ಅನ್ಎಂಪ್ಲಾಯ್ಡ್ ಬಿಕಾಸ್ ಆಫ್ ಇಂಜಿನಿಯರಿಂಗ್. ಅದು ಕೂಡ ಇದೆ, ಬಟ್ ಅದು ಡಿಪೆಂಡ್ಸ್ ಆನ್ ದೆಮ್. ಯಾಕಂದರೆ ಅವ್ರು ಚೆನ್ನಾಗಿ ಸ್ಟಡಿ ಮಾಡಲಾರ, ತುಂಬ ಟೈಮ್ ವೇಸ್ಟ್ ಮಾಡಿದ್ದಾರೆ, ಅವ್ರ ತಪ್ಪು. ನಾನು ಎಲ್ಲೂ ನೋಡಿಲ್ಲ ಲೈಕ್ ಹೂ ಈಸ್ ರಿಯಲಿ ಸ್ಕಿಲ್ಡ್ ಆ್ಯಂಡ್ ಅವ್ನಿಗೆ ಎಲ್ಲ ಬರುತ್ತೆ ಆದರೂ ಜಾಬ್ ಸಿಕ್ಕಿಲ್ಲ ಅಂದರೆ ದಟ್ ಇಸ್ ಇಂಪಾಸಿಬಲ್. ಯಾರಿಗೇನು ಬರುತ್ತೆ ಅವ್ರು ಸಿಗುತ್ತೆ. ಸಿ, ಕಂಪನೀಸ್ ಆರ್ ಲುಕಿಂಗ್ ಫಾರ್ ಕ್ಯಾಂಡಿಡೇಟ್ಸ್ ಹೂ ರಿಯಲಿ ನೋ ಥಿಂಗ್ಸ್, ಹೂ ರಿಯಲಿ ಸ್ಕಿಲ್ಡ್. ಅವರು ಸಿಗ್ತಾ ಇಲ್ಲ ಅವ್ರಿಗೆ. ಯಾಕಂದರೆ ಎಲ್ಲರೂ ಬರೀ ChatGPT ನೋಡಿ ಆನ್ಸರ್ ಬರೀತಾರೆ. ನೋ ಬಡಿ ನೋಸ್ ದ ಆ್ಯಕ್ಚುಲ್ ಥಿಂಗ್. ಇಂಟರ್ವ್ಯೂಲ್ಲಿ ಒಂದು ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡೋಕ್ಕೆ ಬರಲ್ಲ. ಸೊ ಆಬ್ವಿಯಸ್ಲಿ ಅವ್ರಿಗೆ ಹೈರ್ ಮಾಡೋದೇ ಅಲ್ಲಲ್ಲ. ಸೊ ಇಂಥ ಜನನೇ ತುಂಬ ಆಗಿದ್ದಾರೆ. ಅದರಿಂದ ನ್ಯೂಸ್ ಫೇಕ್ ಸ್ಪ್ರೆಡ್ ಆಗಿದೆ, ಇಂಜಿನಿಯರ್ಸಿಗೆ ಜಾಬ್ಸ್ ಇರಲ್ಲ ಹಾಗೆ ಹಿಂಗೆ ಅಂತ. ಬಟ್ ದ್ಯಾಟ್ಸ್ ಅ ಲೈ. ನನಗೆ ಕೂಡ ಅದೇ ಹೇಳ್ಕೊತಾ ಬಂದಿದ್ರು. ಬಟ್ ವೆನ್ ಐ ಗಾಟ್ ಟು ನೋ ಅಬೌಟ್ ದ ರಿಯಾಲಿಟಿ, ಇಫ್ ಯು ಆರ್ ರಿಯಲಿ ಗುಡ್, ನಿಮ್ದು ಅಟ್ ದ ಏಜ್ ಆಫ್ 22 ಅಲ್ಲೇ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್ ಮೋರ್ ದೆನ್ 1 lakh a month. ಅದೇ ಇಮ್ಯಾಜಿನ್ ಮಾಡಿ, ಈಗ ಡಾಕ್ಟರ್ಸ್ 10 years ತಗೋತಾರಲ್ಲ ಟು ಲರ್ನ್ ಎವ್ರಿಥಿಂಗ್, ದೆನ್ ದೇ ಸ್ಟಾರ್ಟ್. ಸೊ ಅದೇ ನಾನು 22 ಏಜಲ್ಲಿ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅದೇ ನಾನು 10 years ಆದಮೇಲೆ ದಟ್ ಈಸ್ ಲೈಕ್ ವೆನ್ ಐ ಗೋ ಅಟ್ ದ ಏಜ್ ಆಫ್ ಅರೌಂಡ್ 30, ಆ ಟೈಮಲ್ಲಿ ಐ ವಿಲ್ ಬಿಕಮ್ ಅ ಸೀನಿಯರ್ ಮ್ಯಾನೇಜರ್, ಅಥವಾ ಮುಂದೆ ಏನಾದರೂ ಆಗಿರ್ಬೋದು, ಅಥವಾ ನಾನೊಂದೇನೇ ಸ್ಟಾರ್ಟ್ ಮಾಡಿರ್ಬೋದು, ಸ್ಟಾರ್ಟಪ್ ಆಯಿತು, ಏನೋ ಒಟ್ಟು ಮಾಡಿರ್ಬೋದು. ಬಟ್ ಐ ನೋ ಲೈಕ್ ಐ ವಿಲ್ ಬಿ continuously growing exponentially. Again, it depends on them. I'm not saying don't join medical, join engineering. I'm not saying that. It depends on each and every person. So ಈ ವಿಡಿಯೋನ ಏನು ಮೋಟೋ ಅಂದರೆ ಟು ಗಿವ್ ಯು ದ ಅವೇರ್ನೆಸ್. ತುಂಬ ಜನಕ್ಕೆ ಗೊತ್ತಿರಲ್ಲ, ಸೊ ಅದಕ್ಕೆ ನಾನು ಅವೇರ್ನೆಸ್ ಕೊಡೋಕ್ಕೆ ಬಂದೆ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯು. ನಿಮ್ಗೆ ಎದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ಹೋಗಿ. ಇವನ್ ಇಫ್ ಜಸ್ಟ್ 2 months ಅಷ್ಟೇ ಉಳಿದಿದೆ, ಅಥವಾ 1 month ಅಷ್ಟೇ ಉಳಿದಿದೆ, ನಿಮಗೆ ಲಾಸ್ಟ್ಗೆ ಚೇಂಜ್ ಮಾಡ್ಬೇಕು ಅನ್ಸಂದ್ರೆ ಮಾಡಿ. ಯಾಕಂದರೆ ಇವನ್ ಇಫ್ ಯು ಬೈ ಚಾನ್ಸ್ ಹೋದ್ರಿ, ಟೈಮ್ ಇಲ್ಲ ಅಂದ್ಕೊಂಡೆ, ಲೈಕ್ ನಮ್ಮ ಮೆಡಿಕಲ್ ಹೋಗಬೇಕಾಯಿತು, ಬಟ್ ಇಂಜಿನಿಯರಿಂಗ್ ಬಂದೆ, ಹಾಗೇನೋ ಮಾಡೋಕೊಡು, ಹಾಗಿದ್ರೆ ಡ್ರಾಪ್ ತೊಗೊಳ್ಳಿ. ಬಟ್ ಗೋ ಟು ದ್ಯಾಟ್ ಫೀಲ್ಡ್, ಬಿಕಾಸ್ ಇದೇ ಡಿಸೈಡ್ ಮಾಡುತ್ತೆ ನಿಮ್ಮ ಫ್ಯೂಚರಲ್ಲಿ ಏನು ಮಾಡ್ತೀರಾ ಅಂತ. ಯಾಕಂದರೆ ಒನ್ಸ್ ನೀವು ಜಾಯ್ನ್ ಆದರೆ ನೀವು ಹೊರಗೆ ಬರೋಕ್ಕಾಗಲ್ಲ, ಆ್ಯಂಡ್ ಯು ವಿಲ್ ರಿಗ್ರೆಟ್ ಯುವರ್ ಲೈಫ್ ಲಾಂಗ್. ಸೊ ಅದಕ್ಕೆ ಹಂಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ದಿಸ್ ವಾಸ್ ದ ವಿಡಿಯೋ ಅಬೌಟ್ ವಾಟ್ಸ್ ದ ಡಿಫ್ರೆಂಟ್, ಜಸ್ಟ್ ಗಿವ್ ಯು ಕ್ಲಾರಿಟಿ. ಸೊ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಇದ್ರ ಮೇಲೆ ಮಾಡೋಣ ಅಂತ. ಆ್ಯಂಡ್ ನೀವೇನಾದರೂ ಝೀರೋ ಪ್ರಿಪ್ರೇಷನ್ ಮಾಡಿದ್ದಾರೆ, ಏನೂ ಗೊತ್ತಿಲ್ಲ ಅಂದರೆ ಇವನ್ ಐ ಕ್ಯಾನ್ ಮೇಕ್ ವಿಡಿಯೋ ಆನ್ ಇಟ್. ಸೊ ಜಸ್ಟ್ ಕಮೆಂಟ್ ಫಾಸ್ಟ್. ಸೊ ದ್ಯಾಟ್ಸ್ ಇಟ್. ಕಾಲೇಜ್ ವಾಟ್ಸಪ್ ಬೋರ್ಡ್ನ ಲಿಂಕ್ನ ಕಮೆಂಟ್ ಸೆಕ್ಷನ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ದಿಸ್ ಔಟ್. ಆ್ಯಂಡ್ ಸಿ ಯು ನೆಕ್ಸ್ಟ್ ವಿಡಿಯೋ. ಸ್ಟೇ ಟ್ಯೂನ್ಡ್, ಸ್ಟೇ ಮೋಟಿವೇಟೆಡ್, ಆ್ಯಂಡ್ ಸ್ಟೇ ಅಗ್ರೆಸಿವ್. ಲೇಜಿ ಆಗಬೇಡಿ. ದಿಸ್ ಈಸ್ ದ ವೆರಿ ಕ್ರೂಷಿಯಲ್ ಟೈಮ್. Be hungry, and I'll see you in the next video. Go and crack it. Bye bye.